ಶ್ರೀ ಗುರುಭ್ಯೋ ನಮಃ. ಮೇ ತಿಂಗಳು ಮುಗಿತಾ ಬರ್ತಿದ್ದಂತೆ ಗ್ರಹಗತಿಗಳಲ್ಲಿ ದೊಡ್ಡ ಸಂಚಲನ ಸೃಷ್ಟಿಯಾಗುತ್ತೆ. ನ್ಯಾಯ ದೇವತೆಯಾದಂಥ ಶನಿ ಮಹಾತ್ಮನ ಕೃಪಾ ದೃಷ್ಟಿ ಈ 4 ರಾಶಿಗಳ ಮೇಲೆ ಬೀಳ್ತಾ ಇದೆ. ಇದರ ಪರಿಣಾಮವಾಗಿ ಇವರ ಜೀವನದಲ್ಲಿ ಕಷ್ಟಗಳೆಲ್ಲ ಕರಗಿ ಸಕಲ ಸುಖ ಸಂತೋಷ ಅದೃಷ್ಟ ಸಿಗುವಂಥ ರಾಜಯೋಗ ಇವರದಾಗುತ್ತೆ. ಹಾಗಾದರೆ ಆ ಒಂದು ರಾಶಿಗಳು ಯಾವುದು ತಿಳಿಸ್ಕೊಡ್ತೇನೆ. ಅದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಒಂದು ಚಾನಲ್ನ ಮತ್ತು ನಮ್ಮ ಒಂದು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಈ ಕೂಡಲೇ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ರಾಶಿಯಾಗಿ ಮೇಷರಾಶಿ. ಮೇ ತಿಂಗಳು ಮುಗಿತದಂಗೆ ನಿಮ್ಮ ರಾಶಿಯಲ್ಲಿ ಆರ್ಥಿಕ ಬದಲಾವಣೆಯಲ್ಲಿ ದೊಡ್ಡ ಒಂದು ಯಶಸ್ಸನ್ನು ನೀವು ಕಾಣ್ತೀರಾ. ಇಲ್ಲಿವರೆಗೂ ನೀವು ಅನುಭವಿಸಿದ ಕೆಲಸದಲ್ಲಿ ಇದ್ದಂಥ ಕಿರಿಕಿರಿಗಳು ದೂರ ಆಗುತ್ತೆ. ಶನಿದೇವನ ಪ್ರಭಾವದಿಂದ ಸಮಾಜದಲ್ಲಿ ನಿಮ್ಮ ಒಂದು ಗೌರವ ಹೆಚ್ಚಾಗುತ್ತೆ. ಎರಡನೇ ರಾಶಿಯಾಗಿ ಮಿಥುನ ರಾಶಿ. ನೀವು ಬಹಳ ದಿನಗಳಿಂದ ಅಂದುಕೊಂಡ ಕೆಲಸಗಳು ಈಗ ಪೂರ್ಣವಾಗುತ್ತೆ. ವಿಶೇಷವಾಗಿ ಸ್ವಂತ ಉದ್ಯೋಗ ಅಥವಾ ಸ್ವಂತ ವ್ಯವಹಾರನ ಮಾಡ್ತಿರೋರಿಗೆ ಈ ಸಮಯ ಬಂಗಾರದ ಸಮಯ ಅಂತಲೇ ಹೇಳ್ಬೋದಾಗುತ್ತೆ. ಹೊಸ ವಾಹನ ಮತ್ತು ಆಸ್ತಿ ಖರೀದಿ ಮಾಡುವಂಥ ಯೋಗ ನಿಮ್ಮದಾಗುತ್ತೆ. ಇನ್ನು ಮೂರನೇ ರಾಶಿಯಾಗಿ ತುಲಾ ರಾಶಿ. ಶನಿದೇವನಿಗೆ ಅತ್ಯಂತ ಪ್ರಿಯವಾದ ರಾಶಿ ನಿಮ್ಮದಾಗುತ್ತೆ. ಹಾಗೆ ಮೇ ಕಳೆದ ನಂತರ ಜೂನ್ ತಿಂಗಳ ಆರಂಭದಲ್ಲಿ ನಿಮಗೆ ರಾಜವೈಭೋಗ ಶುರುವಾಗುತ್ತೆ. ಮಾನಸಿಕ ನೆಮ್ಮದಿ ಹೆಚ್ಚಾಗುತ್ತೆ. ಕುಟುಂಬದಲ್ಲಿದ್ದಂಥ ಹಳೆ ಕಲಹಗಳು ಬಗೆಹರಿಯುತ್ತೆ. ಇದು 4ನೇ ರಾಶಿಯಾಗಿ ಕುಂಭರಾಶಿ. ನಿಮ್ಮ ರಾಷ್ಟ್ರಾಧಿಪತಿ ಶನಿ ಆಗಿರೋದ್ರಿಂದ ಅನಿರೀಕ್ಷಿತವಾಗಿ ನೀವು ದೊಡ್ಡ ಮಟ್ಟದ ಧನಲಾಭವನ್ನು ಪಡಿತೀರಾ. ವೃತ್ತಿ ಜೀವನದಲ್ಲಿ ಬಡ್ತಿ ಸಿಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಈ ರಾಜಯೋಗದ ಪೂರ್ಣ ಅನುಗ್ರಹ ಪಡೆಯಲು ಶನಿವಾರದಂದು ಬಡವರಿಗೆ ನಿಮ್ಮ ಕೈಯಲ್ಲದಷ್ಟು ಸಹಾಯವನ್ನು ಮಾಡಿ. ಕಪ್ಪು ಎಳ್ಳನ್ನು ದಾನ ಮಾಡೋದು ಕೂಡ ತುಂಬ ಶ್ರೇಯಸ್ಕರ. ಈ 4 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಕೂಡ ಓಂ ನಮೋ ಶನೇಶ್ವರಾಯ ನಮಃ ಅಂತ ನಿಮಗೆ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ನಮ್ಮ ಈ ಒಂದು ವಿಡಿಯೋನ ಹೆಚ್ಚಾಗಿ ಲೈಕ್ ಮತ್ತು ಶೇರ್ ಮಾಡಿ. ಇನ್ನು ನಿಮ್ಮ ಜೊತೆ ಇರ್ತಕ್ಕಂಥ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಮ್ಮ ನೇರ ಭೇಟಿಗಾಗಿ ಕೆಳಗೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನಮ್ಮ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆನ ಪರಿಹರಿಸ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.